ಎಲ್ರಿಗೂ ನಮಸ್ಕಾರ. ನನ್ನ ಎರಡನೇ ಗುರು ಇನ್ನೊಬ್ಬರು ಗುರು ಜಡ್ಡು ಕೃಷ್ಣಮೂರ್ತಿ. ಇವರು ಫಿಲಾಸಫರು, JK ಅಂತಲೂ ಕರೀತಾಯಿದ್ರು ಅವರನ್ನು. ಅವರ ಬಗ್ಗೆ ಚಿಕ್ಕ ಪರಿಚಯ. ಅವರು ಚಿಕ್ಕವರಿದ್ದಾಗಲೇ ಲೆಡ್ ಬೀಟರ್ ಅನ್ನೋರು, ಮುಂದೆ ಅವರು ಟೀಚರ್ ಆಗಿದ್ದರು ಅನ್ನೋದು ಕೇಳ್ಪಟ್ಟೆ. ಮತ್ತು ಆ್ಯನಿ ಬೆಸೆಂಟ್ ಅಂತ ಅನ್ನೋರು ಇಬ್ಬರು ಬೀಚಲ್ಲಿ ಅಲ್ಲೇ ಆ್ಯನಿ ಬೆಸೆಂಟ್ ಅಂದರೆ ನಿಮ್ಗಳಿಗೆ ಗೊತ್ತಿರ್ಬೋದು, ಥಿಯೋಸಾಫಿಕಲ್ ಸೊಸೈಟಿ ಫೌಂಡರ್ ಅವರು ಲೆಡ್ ಬೀಟರ್ ಹೀಗೆ ವಾಕಿಂಗ್ ಹೋಗಬೇಕಾದ್ರೆ JK ಹಾಗೂ ಅವರ ತಮ್ಮ ಅಲ್ಲೇ ಆಟ ಆಡ್ತಿದ್ದು ನೋಡಿದ್ರಂತೆ. JKನಲ್ಲಿ ಏನೋ ಪ್ರತಿಭೆ ಇವ್ರಿಗೆ ಕಾಣಿಸಿದೆ ಲೆಡ್ ಬೀಟರ್ಗೆ. ಸೊ ಅಷ್ಟೇ, ಅದು ಕಾಣಿಸ್ತು. ಆಮೇಲೆ ಅವರ ತಂದೆ ತಾಯಿಗೆ ಹೇಳಿ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅವ್ರು ಇದೇ ಭಾರತ ದೇಶದವರು, ಮೋಸ್ಟ್ಲಿ ಆಂಧ್ರ ಅಂತ ಅಂದ್ಕೋತೀನಿ. ಆಮೇಲೆ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಇಬ್ಬರನ್ನು ಕರ್ಕೊಂಡು ಬಂದರು. ಫಸ್ಟು ಅವರು UK ಹೋದರು ಅಂತ ಕೇಳ್ಪಟ್ಟೆ. ಆಮೇಲೆ ಅಲ್ಲಿಂದ ಕ್ಯಾಲಿಫೋರ್ನಿಯಾ, ಅವರು ಅಲ್ಲೇ ಇರ್ತಿದ್ರು. ವರ್ಷಕ್ಕೊಂದು ಸಲ ಇಂಡಿಯಾಗೆ ಬರ್ತಿದ್ರು. ಎಲ್ಲ ಕಡೆಗೂ ಪ್ಲೇಸಸ್ಗೂ ಬಂದು ಲೆಕ್ಚರ್ ಕೊಡ್ತಾಯಿದ್ರು. ಒಂದು 26 ಇಯರ್ಸ್ ಇದ್ದಾಗ ಅವಾಗಿಂದ ಶುರು ಮಾಡಿದ್ರು ಅಂತ ಕೇಳಿದ್ದೀನಿ ನಾನು. ಅವ್ರದ್ದು ಹೇಗೆ ಅಂತಂದರೆ, ಮಡ್ರಾಸಿಗೆ ಬಂದಾಗ ಸ್ಪೀಚ್ ಎಲ್ಲ ಕೊಡ್ತಿದ್ರಲ್ಲ, ಅವ್ರು ದೊಡ್ಡವ್ರನ್ನ ಯಾರನ್ನೂ ಹತ್ತಿರ ಸೇರಿಸ್ತಿರ್ಲಿಲ್ಲ, ನಮಸ್ಕಾರ ಮಾಡೋದು ಅವ್ರಿಗೆ ಅದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಆ ಸ್ಪೀಚ್ ಮಧ್ಯ ಒಂದು ದಿನ ಬೆಳಗಿನ ಹೊತ್ತು ಸಾಮಾನ್ಯ ಸಾಯಂಕಾಲದ ಹೊತ್ತು ಸ್ಪೀಚ್ ಕೊಡ್ತಾಯಿದ್ರು, 5:30 to 6:30 ಹಾಗೆ. ಇನ್ನೆಷ್ಟೋ ಸಲ, 1-2-3 ಸಲ ಇರ್ಬೋದು, ಡಿಸ್ಕಷನ್ ಅಂತ ಲಿಮಿಟೆಡ್ ಮೆಂಬರ್ಸ್ ಅಷ್ಟು ಜನ ಕರೆಸ್ಬಿಟ್ಟು ಡಿಸ್ಕಸ್ ಮಾಡೋದು, ಯಾರಿಗೆ ಏನು ಬೇಕೋ ಪ್ರಶ್ನೆ ಕೇಳ್ಬೋದು, ಹಾಗೆ ಮಾಡ್ಕೋತಾ ಇದ್ದರು. ಅವ್ರಿಗೆ ಮಕ್ಕಳನ್ನ ಕಂಡ್ರೆ ತುಂಬ ಇಷ್ಟ, ಯಾಕೆಂದರೆ ತುಂಬ ಇನ್ನೋಸೆಂಟ್ ಆಗಿರ್ತಾರೆ ಅಂತ ಅವ್ರಿಗೆ. ಸೊ ಮಕ್ಕಳು ಬಂದಾಗ ಖುಷಿಯಾಗಿ ಕರೆದು ಮಾತಾಡಿಸೋರು, ಇದೆಲ್ಲ ನೋಡ್ತಾ ಇದ್ವಿ ನಾವೇ. ಸೊ ಆಮೇಲೆ ಯಾವತ್ತು ಸ್ಪೀಚ್ ಇರಲ್ಲ, ಥಿಯೋಸಾಫಿಕಲ್ ಸೊಸೈಟಿ ಪಕ್ಕ ಬೀಚ್ ಇತ್ತು, ಸಮುದ್ರ ಇತ್ತು. ಸೊ ಅಲ್ಲಿ ವಾಕಿಂಗ್ ಬರೋರು. ಅವ್ರ ಜೊತೆ ಇಬ್ಬರು, ಉಮಾ ಪಟವರ್ಧನ್ ಅಂತ, ಸುನಂದ ಅಂತ, ಗಂಡ ಹೆಂಡತಿ ಅವರಿಬ್ಬರು. ಅವರು ಇವ್ರನ್ನ ನೋಡ್ಕೊತಾಯಿದ್ರು. ಅಂದರೆ ಇವ್ರು ಬೇಕು ಬೇಡಗಳನ್ನ ನೋಡ್ಕೊಳ್ಳೋದು, ಇವ್ರ ಜೊತೆಗಿರೋದು, ಸ್ಪೀಚ್ ಯಾವಾಗ ಹೇಳೋದು, ಹೀಗೆ ಅರೇಂಜ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ಅವ್ರು ನೋಡ್ಕೋತಾಯಿದ್ರು. ಮೇಲ್ವಿಚಾರಣೆ ಎಲ್ಲ ಅವ್ರು ನೋಡ್ಕೋತಾಯಿದ್ರು. ಸೊ ಇವ್ರು 3 ಜನ ಯಾವಾಗ ಟೈಮ್ ಆಗುತ್ತೆ ಆವಾಗ ವಾಕಿಂಗಿಗೆ ಬರೋರು. ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಅದು ಗೊತ್ತಾಗ್ತಿತ್ತು, ಅವರಿಬ್ರಿಗೂ ಗೊತ್ತಾಗಿತ್ತು ಯಾವಾಗ ಬರ್ತಾರೆ ಅನ್ನೋದು. ಅಂದರೆ ಎಲ್ಲ ಕೇಳ್ಕೊತಿದ್ರು ಯಾವಾಗ ಅಲ್ಲಿ ಬರ್ತಾರೆ ಅಂತ. ಆವಾಗಲೂ ಅಷ್ಟೇ, ಯಾವ ಜನ ಇದ್ದರೂ ಯಾರನ್ನೂ ನೋಡ್ತಿರ್ಲಿಲ್ಲ, ತಮ್ಮ ಪಾಡಕ್ಕೆ ತಾವು ಸೈಲೆಂಟಾಗಿ ವಾಕಿಂಗ್ ಮಾಡ್ತಾಯಿದ್ರು. ಬಟ್ ಮಕ್ಕಳನ್ನ ಮಾತಾಡಿಸ್ತಿದ್ರಲ್ಲ, ನನ್ನ ಮಕ್ಕಳನ್ನ ಹುರಿದುಂಬಿಸಿದ್ರು. ನೋಡು, ಇವಾಗ ಅವ್ರು ಬರ್ತಿದ್ದಂಗೆ ಇಬ್ಬರು ಹಿಂಗೆ ಕೈ ಮುಗಿಬೇಕು, ಅವ್ರು ನಿಂತ್ಕೋತಿದ್ದಂಗೆ ಅವ್ರ ಜೊತೆಗೆ ವಾಕಿಂಗ್ ನೀವು ಹೋಗಬೇಕು, 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಬಾರ್ದು, ಎಲ್ಲರೂ ಅವ್ರ ಮುಂದೆ ಹೊಟ್ಟೋಗ್ತಾರೆ ಅಂತೆಲ್ಲ ಹೇಳಿದ್ರು. ನಮಗೊಂಥರ ಹೇಳ್ತಾ ನಮಗೊಂಥರ ಏನೋ ಖುಷಿ, ಅವರು ದೊಡ್ಡವರು ಅನ್ನೋದು ಗೊತ್ತಿತ್ತಲ್ಲ. ಸರಿ, ಇಬ್ಬರು ಪ್ರಿಪೇರ್ ಆಗಿದ್ವಿ, ನಾನು ನಮ್ಮ ಅಕ್ಕ. ಹತ್ತಿರ ಬರ್ತಿದ್ದಂಗೆ ಹಿಂಗೆ ಕೈ ಮುಗಿದ್ವಿ ಇಬ್ಬರು. ಸರಿ, ನಾನು ನೋಡಿದೆ, ನಮ್ಮ ಅಕ್ಕಂಗೆ ಸ್ವಲ್ಪ ಭಯ, ಅವಳು ಹಿಂದೆ ಬಂದ್ಬಿಟ್ರು. ನಾವು ಹೋದೆ, ನನ್ನ ಕೈ ಇಟ್ಕೊಂಡು ವಾಕಿಂಗಿಗೆ ಬಂದರು, ಹೊರಟು. ಅವ್ರ ವಿಚಾರ ಸ್ವಲ್ಪ ನಮ್ಮಪ್ಪ ಚಿಕ್ಕಪ್ಪ ಮಾತಾಡೋದು, ಮತ್ತು ಸ್ಪೀಚ್ ಕೇಳೋಕ್ಕೆ ಬಂದಾಗ ನಮ್ಮ ಅಪ್ಪನ ಫ್ರೆಂಡ್ಸ್ ಇವರೆಲ್ಲ ಮಾತಾಡೋದೆಲ್ಲ ಹೋಗ್ತಿತ್ತಲ್ಲ ಮನಸ್ಸಿಗೆ. ಇವ್ರು ದೊಡ್ಡವರು ಅನ್ನೋದು ಗೊತ್ತಾಗ್ತಿತ್ತು. ಮತ್ತು ಅವ್ರು ಸೈಲೆಂಟಾಗಿ ವಾಕಿಂಗ್ ಮಾಡಬೇಕಾದ್ರೆ ಅವ್ರು ಹಂಗೆ ಮಾತಾಡೋಲ್ಲ ಅನ್ನೋದು ಗೊತ್ತಿತ್ತು. ಬಟ್ ನನ್ನ ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿತ್ತು. ಇವ್ರು ದೊಡ್ಡವರು, ಕೇಳ್ಬೋದೋ ಬೇಡವೋ ಅಂತ. ಹಾಗೂ ಮನಸ್ಸಿನಲ್ಲಿ ದೇವರಿದ್ದಾನ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಅವ್ರು ಎತ್ತರ ಇದ್ದರು, ನಾನು ಕೊಳ್ಳಕ್ಕೆ ಇಷ್ಟಿದ್ದೆ. ನಾನು ಕೈ ಇಟ್ಕೊಂಡು ದೇವರಿದ್ದಾನ ನನ್ನ ಮನಸ್ಸಲ್ಲಿ ಕೇಳ್ತಿದ್ದಂಗೆ ಹಿಂಗೆ ಬಗ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ನಕ್ಬಿಟ್ಟು ವಾಕಿಂಗ್ ಮುಂದುವರ್ಸಿದ್ರು. ಖುಷಿಯಾಗೋಯ್ತು, ಗೊತ್ತಾಗಿದೆ ಇವ್ರಿಗೆ ಅಂಥೇಳಿ. ಅವರ ಇಂಗ್ಲೀಷ್ ಬಿಟ್ಟು ಇನ್ಯಾವುದೇ ಕನ್ನಡ ಎಲ್ಲ ಅವ್ರಿಗೆ ಮಾತಾಡ್ತಿರಲಿಲ್ಲ. ಬಟ್ ಮನಸ್ಸಲ್ಲಿ ಇಟ್ಕೊಂಡ್ರೆ ದೊಡ್ಡವರಲ್ಲ ಅವರು. ಖುಷಿಯಾಗಿ ಹೋಗ್ತಾಯಿದ್ವಿ. ನನಗೆ ಹೆಂಗೆ ಕೇಳೋದು, ಆದರೂ ಹೋಗ್ತಾ ಇನ್ನೇನು ವಾಕಿಂಗ್ ಮುಗ್ದೋಗುತ್ತೆ, ಅದು ಬೇರೆ ಭಯ. ಇನ್ನೊಂದು ಪ್ರಶ್ನೆ ಉಳಿದಿತ್ತು, ತುಂಬ ಪ್ರಶ್ನೆ ಇತ್ತು. ಹತ್ತಿರ ಹೋಗ್ತಿದ್ದಂಗೆ ಹ್ಯಾವ್ ಯು ಸೀನ್ ಅಂತ ಕೇಳಿಬಿಟ್ಟು ತುಟಿ ಕಚ್ಕೊಂಡೆ. ಎಸ್, ಡೆಫಿನೆಟ್ಲಿ ಅಂತ ಒಂದು ಸ್ಮೈಲ್ ಕೊಟ್ಬಿಟ್ಟು ನಕ್ಕಿದ್ರು. ಆಮೇಲೆ ಅವ್ರದ್ದು ವಾಕಿಂಗ್ ಮುಗ್ದಿತ್ತು. ಸರಿ, ನಾನು
ನಮ್ಮ ಅಪ್ಪ ಇರೋ ಜಾಗಕ್ಕೆ ನಾವು ಹೋಗ್ತೀನಿ, ನಾನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಹೊರಟೆ. ಹೋಗೋಕ್ಕೆ ಮುಂಚೆ ನನ್ನ ಬೆನ್ನು ತಟ್ಬಿಟ್ಟು ಬೋಲ್ಡ್ ಅನುಪಮ ಅಂತ ಹೇಳಿ ಕಳಿಸಿದ್ರು. ನಂಗೆ ಖುಷಿಯೋ ಖುಷಿ. ನೆಕ್ಸ್ಟ್ ಡೇ ಸ್ಪೀಚಿಗೆ ಬಂದಾಗ ಅವರು ಸುನಂದ ಮತ್ತು ಪಮಾ ಪಟವರ್ಧನ್ ಅವರೆಲ್ರಿಗೂ ಹೇಳ್ತಾಯಿದ್ರು, ಜಿಡ್ಡು ಕೃಷ್ಣಮೂರ್ತಿ ಅವರು ಹಿಂಗೆ ಹೇಳಿದ್ರು ಬೋಲ್ಡ್ ಅನುಪಮ ಅಂತ. ಸೊ ನಂಗೆ ಅವತ್ತು ನಾಮಕರಣ ಬೋಲ್ಡ್ ಅನುಪಮ ಅಂತಲೇ ಕರೀತಿದ್ರು. ಖುಷಿ ಏನೋ ಸಾಧನೆ ಮಾಡಿದ್ದೀನಿ ಅಂತ ಅನಿಸಿತ್ತು. ಇವಾಗ ಅನಿಸ್ತಿದೆ, ಅದು ಅನಿಸಿದ್ದಲ್ಲ, ಖಂಡಿತ ಅದು ನನ್ನ ಸಾಧನೆ ಅಂತ ಗೊತ್ತಾಗ್ತಾಯಿದೆ. ಅವರ ಸ್ಪೀಚು ಅಷ್ಟಾಗಿ ಒಳಗಡೆ ಹೋಗ್ತಿರ್ಲಿಲ್ಲ. ಚಿಕ್ಕವರು, ಅದು ಎಲ್ಲೆಲ್ಲೋ ಮನಸ್ಸಿರ್ತಿತ್ತು, ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೋತಿದ್ವಿ. ಆದರೂ ಕೆಲವೊಂದು ಒಳಗಡೆ ಹೊರಟೋಗಿತ್ತು. ಅದೇನಪ್ಪ ಅಂದರೆ, ದಿ ಮೂಮೆಂಟ್ ಯು ಹೇಟ್ ಸಂಬಡಿ ಇಟ್ ಹಾರ್ಮ್ಸ್ ಯು ಮಚ್ ಮೋರ್ ದ್ಯಾನ್ ದಿ ಪರ್ಸನ್ ಯು ಡಿಸ್ಲೈಕ್. ಇದು ಯಾಕೋ ಇದು ಮನಸ್ಸಿಗೆ ಒಳಗೆ ಹೊರಟೋಗಿತ್ತು. ಇದು ಏನು ಅನ್ನೋದು ಗೊತ್ತಾಗಲಿಲ್ಲ. ಆಮೇಲೆ ಬೆಳೀತಾ ಗೊತ್ತಾಯಿತು. ಅಂದರೆ ನಾವು ಯಾರನ್ನಾರು ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ರೆ, ಅವ್ರಿಗಿಂತ ನಾವು ಯಾರನ್ನ ದ್ವೇಷ ಮಾಡ್ತಿರೋ ಅವ್ರಿಗಿಂತ ಹೆಚ್ಚಾಗಿ ಅವ್ರಿಗೆ ಹಂಗೆ ಆಗಬೇಕು, ಹಲ್ಲು ಕಡಿಯೋದು ಮಾಡೋದು ಎಲ್ಲ ಅದು ನಮಗೆ ಜಾಸ್ತಿ ಹಾರ್ಮ್ ಆಗುತ್ತೆ, ನಮಗೆ ಜಾಸ್ತಿ ಹಿಂಸೆ ಆಗುತ್ತೆ. ಇದು ಎಲ್ಲಿ ನನಗೆ ಕಾಣಿಸ್ತು ಅಂತಂದರೆ, ಪಿಕ್ಚರ್ನಲ್ಲಿ ನೋಡ್ತಾ ಇದ್ದೆ ನಾನು. ಅವ್ನು ಹಂಗೆ ಮಾಡಿಬಿಟ್ಟ, ಆ ದ್ವೇಷ ನಾನು ಬಿಡಲ್ಲ, ಅವನು ಎಲ್ಲಿದ್ದಾನೆ, ಅವನು ಇವತ್ತೇನು ಮಾಡ್ತಾನೆ, ನಾಳೆ ಏನು ಮಾಡ್ತಾನೆ, ಅವನ್ನ ಬಿಡಲ್ಲ, ಅವನಿಗೂ ಹಿಂಸೆ ಮಾಡಬೇಕು, ಹೀಗೆ ಹೇಳ್ತಾ ಅವರವರೇ ತಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಬರ್ತಾರಲ್ಲ. ಹೌದು, ಅವ್ರು ಹೇಳಿದ್ದು ನಿಜ ಅಂತ ಅನಿಸಿತು. ಇನ್ನೊಂದು ಅರ್ಧಂಬರ್ಧ ಕೇಳ್ಕೊಂಡಿದ್ದೆ, ಏನೋ ರಾತ್ರಿ ಹೊತ್ತು ನಾಯಿ ಬೊಗಳತ್ತೆ ಆ ಥರದ್ದೆಲ್ಲ ಹೇಳ್ತಾಯಿದ್ರು. ಅಷ್ಟಾಗಿ ನನಗೆ ಹೋಗಿರಲಿಲ್ಲ ಒಳಗೆ. ನಮ್ಮ ಅಪ್ಪನ ಕೇಳಿದೆ, ಅದೇನೋ ಹೇಳ್ತಿದ್ರಲ್ಲ ಏನದು ಅಂತ. ಅವಾಗ ನಮ್ಮಪ್ಪ ಹೇಳಿದ್ರು, ರಾತ್ರಿ ಹೊತ್ತು ಸೈಲೆಂಟಾಗಿರ್ಬೇಕಾದ್ರೆ ನಾಯಿಗಳು ಬೊಗಳುತ್ತೆ, ಅವಾಗೇನಾಗುತ್ತೆ, ನಿದ್ದೆ ಬರ್ತಾ ಇರಬೇಕಾದ್ರೆ ನಿದ್ದೆ ಹೊರಟೋಗುತ್ತೆ. ಅವಾಗೇನು ಮಾಡ್ತಾರೆ ಮನುಷ್ಯ, ಕೋಪ ಬಂದು ಇದೊಂದು ನಾಯಿ, ಇದು ಯಾವಾಗಲೂ ಹೀಗೆ ಈ ಟೈಮಲ್ಲೇ ಬೊಗಳುತ್ತೆ, ನಮ್ಗೆ ಸಾಕಾಗ್ಬಿಟ್ಟಿದೆ ಅಂಥೇಳಿ ಅವರವರೇ ಇರಿಟೇಟ್ ಮಾಡ್ಕೊಂಡು ನಿದ್ದೆನ ದೂರ ಮಾಡ್ಕೋತಾರೆ. ಬಿಟ್ಬಿಡಿ, ಇದು ನಾಯಿದು, ಅದು ಬೊಗಳದೇ ರಾತ್ರಿ ಹೊತ್ತು, ಅದು ನೇಚರೇ ಅದು. ಅದನ್ನು ನೀವು ನಿಲ್ಲಿಸೋಕ್ಕಾಗಲ್ಲ. ಯಾವ್ಯಾವ್ದು ಹೇಗೇಗೋ ಹಾಗಾಗಿ ಬಿಟ್ಬಿಡಬೇಕು. ನೀವು ಅದಕ್ಕೆ ಗಮನ ಕೊಡಬಾರ್ದು. ಗಮನ ಕೊಡದೆ ಆಗಲಿ, ಅದು ನೇಚರು, ಅದು ಬೊಗಳ್ಕೊಳ್ಳಿ, ಅದ್ರ ಜೊತೆಗೆ ಜೀವನ ಮಾಡ್ತೀವಿ, ಏನೂ ತೊಂದರೆ ಇಲ್ಲ ಅಂತ ಮುಂದೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಅಂತ ನಮ್ಮಪ್ಪ ಹೇಳಿದರು. ಮುಂದೆ ಇವೆರಡು ನನಗೆ ಹೇಗೆ ಹೆಲ್ಪ್ ಆಯಿತು ಅನ್ನೋದು ಮುಂದೆ ನಾನು ಹೇಳ್ತೀನಿ. ನಮಸ್ಕಾರ.